ಅಂತ ಹೇಳಿದ್ರೆ ಹಡೆದವರು. ಈ ವಿಚಾರಕ್ಕೆ ಇನ್ನು ಎಷ್ಟು ಮೆರುಗನ್ನ ಕೊಡ್ಬೋದು ಅಂತ ಹೇಳಿದ್ರೆ ಅಷ್ಟು ಮೆರುಗನ್ನ ಕೊಡ್ಬೋದು. ಯೋಚನೆ ಮಾಡಿ, ಈ ವಿಚಾರವನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ಚರ್ಚೆಗಳು ಎಲ್ಲ ಆಗತ್ತೆ. ಆದರೆ ಇಂಥ ವಿಚಾರಗಳನ್ನು ಇಟ್ಕೊಂಡು ಒಂದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಸಂಕಿರಣ ಗೋಚರ ಆಗ್ಲಿಕ್ಕಿಲ್ಲ. ಬೇರೆ ಬೇರೆ ವಿಚಾರಗಳ ಮೇಲೆ ಆಗ್ತದೆ, ಯಾರಿಗೂ ಬರ್ದೇ ಇರತಕ್ಕಂಥ ವಿಚಾರ. ಹಾಗಾಗಿ ಶ್ರೀನಿವಾಸ್ ಬಗ್ಗೆ ಅತ್ಯಂತ ಖುಷಿ ಆಗ್ತದೆ. ಇನ್ನೊಂದು, ಊಟದ ಸಮಯದಲ್ಲಿ ನೀವೆಲ್ಲ ಕೂತಿದ್ದೀರಿ, ದಯವಿಟ್ಟು ನಿಮ್ಮ ಎಲ್ಲರಲ್ಲಿ ಹಿರಿಯರಲ್ಲಿ ಕ್ಷಮೆಯನ್ನ ಕೇಳ್ತಾ ನಾನು ಮಾತಾಡ್ತೀನಿ. ಯಾಕೆಂದ್ರೆ ನನಗೂ ಹಶು ಆಗ್ತಿದೆ, ನಿಮಗೂ ಹಶು ಆಗ್ತಿದೆ. ತಾಳ್ಮೆ ನಿಜಕ್ಕೂ ಕೆಡತ್ತೆ ಇಂತಹ ಸಂದರ್ಭಗಳಲ್ಲಿ. ಆದರೂ ಸಹ ನೀವೆಲ್ಲ ಶ್ರೀನಿವಾಸ್ ಮೇಲೆ ಪ್ರೀತಿಯಿಂದ ಇಲ್ಲಿ ಬಂದಿದ್ದೀರಿ. ಹಾಗಾಗಿ ನಿಮ್ಗೆಲ್ರಿಗೂ ನಾನು ಧನ್ಯವಾದವನ್ನ ಅರ್ಪಿಸ್ತೇನೆ. ಒಂದು, ಇವತ್ತು ಸಮಾಜದಲ್ಲಿ ನಾವೆಲ್ಲ ಕಾಣ್ತಾ ಇರ್ತಕ್ಕಂಥ, ಆಗ್ಲೇ ಹೇಳಿದ್ರು, ವೃದ್ಧಾಶ್ರಮಗಳನ್ನ ಕಾಣ್ತೀವಿ. ಅಂದ್ರೆ ಇಲ್ಲಿ ನಾವು ಒಟ್ಟು ಯೋಚನೆ ಮಾಡಬೇಕಾಗಿರೋದು ಹಡೆದವರು ಅಂದಾಗ ಎಷ್ಟು ಪವಿತ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ನಿಲ್ತಾರೆ. ಅದು ಯಾಕೆ ವೃದ್ಧಾಶ್ರಮಗಳು ಆಗತ್ತೆ, ಆ ವೃದ್ಧಾಶ್ರಮಗಳಿಗೆ ಹೋಗುವವರು ಯಾರು, ಅಂದ್ರೆ ಎಲ್ಲಿ ನಾವು ತಪ್ತಾ ಇದ್ದೀವಿ ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. ಆ ವಿಚಾರದ ಮೇಲೆ ಇವತ್ತು ಶ್ರೀನಿವಾಸ್ ಇಂಥ ಒಂದು ವಿಚಾರವನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಇವತ್ತು ನೋಡಿ, ಎಲ್ಲಿ